ಸ್ಮಶಾನ. ಭಗವಂತನು ಎಲ್ಲರಿಗೂ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಕೊಡ್ತಾನೆ. ಅವನು ದಯಾಮಯನು. ಒಂದು ದಿನ ಪಾರ್ವತಿಯು ಶಿವನನ್ನು ಕೇಳ್ತಾಳೆ, ಬ್ರಹ್ಮನು ಬ್ರಹ್ಮಲೋಕದಲ್ಲಿ, ವಿಷ್ಣುವು ವೈಕುಂಠದಲ್ಲಿ ವೈಭೋಗವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ನೀನು ಮಾತ್ರ ಬೆಳ್ಳಿಯ ಬೆಟ್ಟ, ಕೈಲಾಸ ಇದ್ದರೂ ಕೂಡ ನೀನು ಮಾತ್ರ ಸ್ಮಶಾನದಲ್ಲಿ ವಾಸಿಸ್ತಾ ಇದ್ದೀರಾ, ಯಾಕೆ ಅಂತ ಕೇಳ್ತಾಳೆ. ಆಗ ಶಿವನು, ಪಾರ್ವತಿ ಸುಮ್ಮನೆ ಕೈಲಾಗದ ಸ್ಮಶಾನದಲ್ಲಿ ಇಲ್ಲ. ಒಂದು ಸಲ ಬ್ರಹ್ಮನೂ ಸಹ ಕೇಳ್ತಾನೆ, ಕತ್ತಲೆಯಾದ ಕೂಡಲೇ ಉಗ್ರಭೂತಗಳೆಲ್ಲ ಮನೆಯನ್ನು ಸೇರುತ್ತವೆ. ಅವು ಅನುಷ್ಠಾನ ಮಾಡಲಾಗುವುದಿಲ್ಲ. ಅವುಗಳ ನೈರ್ಮಲ್ಯವನ್ನು ತೆಗೆದುಹಾಕುತ್ತವೆ. ಅವುಗಳ ಶಕ್ತಿಯನ್ನು ಅಳೆಯಲಾಗದು. ಕಡಿಮೆ ಇರಬಹುದು ಅಥವಾ ಹೆಚ್ಚಾಗಿರಬಹುದು. ನನ್ನ ಮನೋಬಲದಿಂದ ಆತ ಏನು ಬೇಕಾದರೂ ಮಾಡಬಹುದು. ಇವೆಲ್ಲವನ್ನು ನೀನು ತಡೆಯಬೇಕು ಅಂತ ಹೇಳಿರೋದ್ರಿಂದ ನಾನು ಅಲ್ಲಿ ನೃತ್ಯವನ್ನು ಮಾಡ್ತೇನೆ. ಅವರೆಲ್ಲರೂ ವೀಕ್ಷಿಸುತ್ತಾರೆ. ಅಷ್ಟೇ ಅಲ್ಲ, ಪಾರ್ವತಿ ಬದುಕಿರುವಾಗ ಅಲ್ಲಿ ಇಲ್ಲಿ ಅಂತ ಹೇಳಿ ಎಲ್ಲ ಕಡೆಗಳಲ್ಲೂ ಓಡಾಡ್ತಾನೆ. ಕೊನೆಗೆ ಈ ರುದ್ರಭೂಮಿಗೆ ಕರೆದುಕೊಂಡು ಬರ್ತಾರೆ. ಅಲ್ಲಿ ಯಾರೂ ಇರುವುದಿಲ್ಲ. ಅಪಾಲ ಮೋಕ್ಷವಾಗುವವರೆಗೆ ಮಗನು ಇದ್ದು ನಂತರ ಅವನೂ ಹೋಗುವನು. ಆಗ ಜೀವಿಯು, ಅಯ್ಯೋ, ಬದುಕಿರುವವರೆಗೆ ನನ್ನ ಹೆಂಡತಿ, ಮಕ್ಕಳು, ನೆಂಟರು, ಇಷ್ಟರು ಹೀಗೆ ಎಲ್ಲರೂ ಇರುತ್ತಾರೆ ಎಂದು ಭಾವಿಸಿದ್ದೆ. ಆದರೆ ಯಾರೂ ನನ್ನೊಂದಿಗೆ ಬರುವುದಿಲ್ಲ ಅಂಥೇಳಿ ಅಳ್ತಾನೆ. ಆಗ ಅವನಿಗೆ ನಾನಿರುವೆನು ಅಂತ ಹೇಳೋದಕ್ಕೆ ಸ್ಮಶಾನದಲ್ಲಿ ಇರುವೆನು ಪಾರ್ವತಿ ಅಂತ ಹೇಳಿ ಶಿವನು ಪಾರ್ವತಿಗೆ ಹೇಳ್ತಾನೆ.